ಅಲ್ಲಿಗೆ ಇವತ್ತು ಎರಡನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯ ಆಯಿತು. ಒಟ್ಟು 5 ಪಾಯಿಂಟ್ಗಳನ್ನು ಅಗೆದು ನೋಡಲಾಗಿ ಯಾವುದೇ ಕುರುಹು ಕೂಡ ಅಲ್ಲಿ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಬೆನ್ನತ್ತಿದೆ SIT. ಎರಡನೇ ದಿನ ಅಗದ್ರು ಬಗದ್ರು ಏನೂ ಕುರುಹು ಸಿಕ್ಕಿಲ್ಲ. ಇವತ್ತು 13 ಸ್ಥಳಗಳ ಪೈಕಿ 5ರಲ್ಲಿ ಕಳೇಬರಕ್ಕಾಗಿ ಶೋಧ ನಡೀತು. ಯಾವುದೇ ಅಸ್ಥಿ ಪಂಜರ ಪತ್ತೆ ಆಗಿಲ್ಲ ಇಲ್ಲಿ ತನಕ. ಎರಡನೇ ದಿನ ಕಾರ್ಯಾಚರಣೆಯನ್ನು ಮುಗಿಸಿ ಅಲ್ಲಿಂದ ಈಗ SIT ತಂಡ ಹೊರಟಿದೆ. ಜೊತೆಗೆ SIT ಚೀಫ್ ಪ್ರಣವ್ ಮೊಹಂತಿ ಅವರು ಕೂಡ ಕೊನೆ ಗಳಿಗೆನಲ್ಲಿ ಬಂದಿದ್ದರು. ಅವರು ಒಂದು ಪಾಯಿಂಟನ್ನು ಡಿಗ್ ಮಾಡೋದನ್ನು ನೋಡಿದ್ರು. ಖುದ್ದು ನೋಡಿ ಅಲ್ಲೂ ಕೂಡ ಏನೂ ಸಿಗಲಿಲ್ಲ. ಬಟ್ ನಾವು ತನಿಖೆಯ ಪ್ರಾರಂಭಿಕ ಹಂತದಲ್ಲಿದ್ದೀವಿ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ಈವರೆಗೂ ಯಾವುದೇ ಶವದ ಗುರುತುಗಳು ಕೂಡ ಸಿಕ್ಕಿಲ್ಲ. 6ರಿಂದ 7 ಅಡಿ ಆಳ ತೆಗೆದರೂ ಪತ್ತೆಯಾಗಿಲ್ಲ ಕುರುಹು. 13 ಪಾಯಿಂಟ್ಗಳ ಪೈಕಿ 5 ಜಾಗದ ಉತ್ಖನನ ಅಂತ್ಯವಾಗಿದೆ. ಮೊದಲ 5 ಪಾಯಿಂಟ್ಗಳಲ್ಲಿ ಯಾವುದೇ ಕುರುಹುಗಳು ಕೂಡ ಸಿಕ್ಕಿಲ್ಲ. ಇವತ್ತು ಪಾಯಿಂಟ್ ನಂಬರ್ 2 ಇಂದ ಶುರು ಮಾಡಿದ್ರು. 2, 3, 4 ಮತ್ತು 5 ಒಟ್ಟು 4 ಜಾಗಗಳು. 1ನೇ ಪಾಯಿಂಟು 8 ಅಡಿ ಆಳ 15 ಅಡಿ ಅಗಲದಲ್ಲಿ ತೋಡಿದ್ರು, ಗುಂಡಿಯನ್ನು ತೋಡಿದ್ರು. ಅಲ್ಲೂ ಕೂಡ ಕಳೇಬರ ಸಿಕ್ಕಿಲ್ಲ. 2ನೇ ಪಾಯಿಂಟು 6 ಅಡಿ ಆಳ 6 ಅಡಿ ಅಗಲ ತೋಡಲಾಯಿತು ಭೂಮಿಯನ್ನು. ಅಲ್ಲೂ ಕೂಡ ಕಳೇಬರ ಸಿಕ್ಕಲಿಲ್ಲ. 2ನೇ ಪಾಯಿಂಟ್ ಇದು ಇವತ್ತು ನಡೆದಿದ್ದು ಬೆಳಗ್ಗೆ. ಆಮೇಲೆ 3ನೇ ಪಾಯಿಂಟಿಗೆ ಬರ್ತಾರೆ. ಅದು 6 ಅಡಿ ಆಳ 5 ಅಡಿ ಅಗಲ. ಅಲ್ಲೂ ಕೂಡ ಕಳೇಬರಹ ಸಿಕ್ಕಲಿಲ್ಲ ಯಾವುದು ಕೂಡ. ಆಮೇಲೆ 4ನೇ ಪಾಯಿಂಟಿಗೆ ಬರ್ತಾರೆ. ಅಲ್ಲೂ 6 ಅಡಿ ಆಳ 5 ಅಡಿ ಅಗಲ ಅಗೆದರು. ಅಲ್ಲೂ ಕೂಡ ಯಾವುದೇ ಕಳೇಬರ ಸಿಗಲಿಲ್ಲ. ಕೊನೆಗೆ 5ನೇ ಪಾಯಿಂಟ್ಗೂ ಬರ್ತಾರೆ. 5ನೇ ಪಾಯಿಂಟನ್ನು 6 ಅಡಿ ಆಳ 5 ಅಡಿ ಅಗಲ ಅಗೆದರು. ಅಲ್ಲೂ ಕೂಡ ಏನೂ ಸಿಗಲಿಲ್ಲ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಿರುವಂತಹ ಮಾಹಿತಿ. ನಾಳೆಗೆ ಅವರು ಉತ್ಖನನ ಕಾರ್ಯವನ್ನು ಕಂಟಿನ್ಯೂ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಮತ್ತು ದೀಪಕ್ ಜೈನ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ಸುಖಪಾಲ್ ಅವರಿಂದ ಮಾಹಿತಿ ಪಡಿತೀನಿ. ಸುಖಪಾಲ್, ಇವಾಗ 5 ಕಡೆ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ. ಎಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಬಟ್ ಇದ್ರ ಬಗ್ಗೆ SIT ಅವರು ಏನು ಹೇಳ್ತಾರೆ, ಮುಂದಿನ ಪ್ಲ್ಯಾನ್ ಏನವ್ರದ್ದು ಅಂತ? ಈಗ ಮೊದಲ ಹಂತದಲ್ಲಿ ನಿನ್ನೆ ನಡೆದಿರುವಂಥದ್ದು ಒಂದು ಕಡೆ ಮಾತ್ರ ಈ ಒಂದು ಉತ್ಖನನ ಕಾರ್ಯ. ಆದರೆ ಇವತ್ತು ಬರೋಬ್ಬರಿ 4 ಕಡೆಗಳಲ್ಲಿ ಮಾಡಿರುವಂಥದ್ದು. ಎಲ್ಲ ಕಡೆಗಳಲ್ಲೂ ಇದೇ ರೀತಿಯಾಗಿ ನಿನ್ನೆ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿಯಾದಂಥ ಪ್ರೊಸೀಜರನ್ನು ಮಾಡಿಕೊಂಡು ಇವತ್ತು ಮಾಡಿರುವಂಥದ್ದು. ಅದರಲ್ಲಿ ಸುಮಾರು 11 ಗಂಟೆಗೆ 2ನೇ ಸ್ಥಳ ಏನು ಆತ ಗುರುತಿಸಿದ್ದಾನೆ ಆ ಸ್ಥಳ ಅರಣ್ಯ ಭಾಗದ ಒಳಗೆ ಇರುವಂಥದ್ದು. ಹಾಗಾಗಿ ಅಲ್ಲಿಗೆ ಹೋಗಿರುವಂಥ ತಂಡ ಜೊತೆಗೆ ಮುಸುಕುದಾರಿಗಳು ವ್ಯಕ್ತಿ ಯಾರು ದೂರುದಾರ ಇದ್ದಾನೆ ಆತ ಜೊತೆಗೆ ಇಲ್ಲಿನ ಕಾರ್ಮಿಕರು ಕೆಲಸ ಮಾಡಲಿಕ್ಕೆ ಕಾರ್ಮಿಕರು ಇದ್ದರು. ಸುಮಾರು ಒಂದು 20 ಮಂದಿ ಇದ್ದರು. ಅವರೆಲ್ಲರೂ ನೇರವಾಗಿ ಹೋದರು. ಆ ಸಂದರ್ಭದಲ್ಲಿ ಅಲ್ಲಿ ಮೊದಲೇ ಮಾರ್ಕ್ ಮಾಡಿದ ರೀತಿಯಲ್ಲಿ 6 ಅಡಿ ಉದ್ದಕ್ಕೆ ಜೊತೆಗೆ 5 ಅಡಿ ಅಗಲಕ್ಕೆ ಅದರ ಜೊತೆಗೆ ಸುಮಾರು 6 ಅಡಿ ಆಳಕ್ಕೆ ಹೋಗಿ ಅಗೆಯುವಂಥ ಕೆಲಸವನ್ನು ಮಾಡಿದರು. ಆದರೆ ಅಲ್ಲೂ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ, ಯಾವುದೇ ರೀತಿಯಾದಂಥ ಕಳೇಬರ ಸಿಕ್ಕಿಲ್ಲ. ಆ ಬಳಿಕ 3ನೇ ಸ್ಥಳ ಏನು ತೋರಿಸಿದಾನೆ ಅಲ್ಲೂ ಹೋಗಿ ಇದೇ ರೀತಿಯಾದಂಥ ಅಗೆಯುವ ಕೆಲಸವನ್ನು ಮಾಡಲಾಯಿತು. ಅಲ್ಲೂ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ. ಆ ಬಳಿಕ ಊಟದ ವಿರಾಮ ಆಯಿತು. ಊಟದ ವಿರಾಮದ ಬಳಿಕ ಮತ್ತೆ 4ನೇ ಸ್ಥಳ ಏನಿತ್ತು ಆ ಸ್ಥಳವನ್ನು ಹೋಗಿ ಅಗೆಯುವಂಥ ಕೆಲಸ ಮಾಡಿದ್ರು. ಅಲ್ಲೂ ಯಾವುದೇ ರೀತಿಯಾದಂಥ ಕಳೇಬರ ಸಿಗಲಿಲ್ಲ. ಕೊನೆಗೆ 5ನೇ ಸ್ಥಳಕ್ಕೆ ಹೋದರು. ಅಲ್ಲೂ 5ನೇ ಸ್ಥಳದಲ್ಲೂ ಯಾವುದೇ ರೀತಿಯಾದಂಥ ಕಳೇಬರ ಸಿಕ್ಕಿಲ್ಲ. ಈ ನಡುವೆ ಆತ ಇತ್ತೀಚೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ತಲೆಬುರುಡೆ ಏನಿತ್ತು ಆ ತಲೆಬುರುಡೆಯ ಸ್ಥಳವನ್ನು ತೆಗೆದಿರುವಂಥ ಸ್ಥಳವನ್ನು ಆತ ತೋರಿಸಿದ್ದಾನೆ. ಅಲ್ಲಿ ಸ್ಥಳ ಮಹಾಜರು ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿರುವಂಥದ್ದು. ಹೀಗಾಗಿ ಇವತ್ತು ನಡೆದಿರುವಂಥ ಎಲ್ಲ ಪ್ರಕ್ರಿಯೆಯಲ್ಲೂ ಯಾವುದೇ ರೀತಿಯಾದಂಥ ಕಳೇಬರ ಸಿಕ್ಕಿಲ್ಲ. ಆತ ತೋರಿಸಿರುವಂಥ 5 ಜಾಗಗಳಲ್ಲೂ ಈಗ ಯಾವುದೇ ರೀತಿಯಾದಂಥ ಒಂದೇ ಒಂದು ಸುಳಿವು ಸಿಕ್ಕಿಲ್ಲ. ಹಾಗಾಗಿ ಇದನ್ನು ಇಷ್ಟಕ್ಕೆ ಅಧಿಕಾರಿಗಳು ಬಿಡೋದಿಲ್ಲ. ಮುಂದೆ ಇರುವಂಥ ಜಾಗಗಳು ಯಾವುದಿದೆ ಆತ ತೋರಿಸಿರುವ 13 ಜಾಗ ಇದೆ ಒಟ್ಟು. ಆ 13 ಜಾಗಗಳಲ್ಲೂ ಉತ್ಖನನ ಮಾಡುವಂಥ ಕೆಲಸಕ್ಕೆ ಮತ್ತೆ ಮುಂದುವರಿಯುತ್ತಾರೆ. ನಾಳೆ ಮತ್ತೆ ಆರಂಭಗೊಳ್ಳುತ್ತೆ. ನಾಳೆ 6ನೇ ಸ್ಥಳ ಏನು ತೋರಿಸಿದ್ದಾನೆ ಅಲ್ಲಿಂದ ಆರಂಭ ಆಗುತ್ತೆ. ಹೀಗೆ ನಿರಂತರವಾಗಿ 13 ಸ್ಥಳಗಳಲ್ಲೂ ಈ ರೀತಿಯಾದಂಥ ಉತ್ಖನನ ಕೆಲಸವನ್ನು ಮಾಡ್ತಾರೆ. ಇವತ್ತು ಸ್ವತಃ SITಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಅವರು ಹೇಳಿರುವ ಪ್ರಕಾರ ಇದು ಆರಂಭ, ಇನ್ನೂ ತನಿಖೆ ಆಗಲಿಕ್ಕೆ ಇದೆ. ಮತ್ತು ಎಲ್ಲ ಕಡೆಗಳಲ್ಲಿ ತೋರಿಸಿರುವಂಥ ಜಾಗ ಏನಿದೆ ಅಲ್ಲೆಲ್ಲವೂ ನಾವು ಉತ್ಖನನ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆಯಿಂದ ಮತ್ತೆ ಮುಂದುವರಿತದೆ ಈ ರೀತಿಯಾದಂಥ ಉತ್ಖನನ ಮಾಡುವಂಥ ಕೆಲಸ. ನಾಳೆ ಮತ್ತೆ ಮುಂದುವರಿಯುವಂಥದ್ದು. ಅರವಿಂದ್, ರೈಟ್ ಸ್ಟಾರ್, ಇವತ್ತಿನ ವಿಚಾರಕ್ಕೆ ಅಲ್ಲಿಗೆ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ.